ಪಂಚಾಯಿತಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರಿಪ್ರಸಾದ್. ದಿನದ ಪ್ರಮುಖ ಸುದ್ದಿಗಳ ನಿಖರ ವರದಿ, ಯಾವುದೇ ಪಕ್ಷಪಾತವಿಲ್ಲದ ನೇರ ಮಾತು, ನಿಮ್ಮನ್ನ ದಾರಿ ತಪ್ಪಿಸದ ವಿಶ್ವಾಸಾರ್ಹ ವಿಶ್ಲೇಷಣೆ. ಇದುವೇ ನ್ಯೂಸ್ 18ನ ಪಂಚಾಯಿತಿ. ಕಡೆಗೂ ಪಂಚಮಸಾಲಿ ಸಮುದಾಯದ 2A ಮೀಸಲಾತಿ ಹೋರಾಟದ ಬಗ್ಗೆ ರಾಜ್ಯ ಸರ್ಕಾರ ಸ್ಪಷ್ಟ ತೀರ್ಮಾನವನ್ನ ನೀಡಿದೆ. ಆದರೆ ಈ ಮಾತನ್ನು ಕೇಳಿಸ್ಕೊಳ್ಳೋದಕ್ಕೆ ಪಂಚಮಸಾಲಿ ಸಮುದಾಯ ಇಷ್ಟೆಲ್ಲ ಹೋರಾಟ ಮಾಡಬೇಕಿತ್ತ ಅನ್ನುವಂತಹ ಪ್ರಶ್ನೆಯೂ ಕೂಡ ಇದ್ದಿದೆ. ಇದುವೇ ಇವತ್ತಿನ ಪಂಚಾಯಿತಿಯ ಮೊದಲ ಸುದ್ದಿ, ಅಸಾಂವಿಧಾನಿಕ ಮೀಸಲಾತಿ. ಹೌದು, ಈಗ ಪಂಚಮಸಾಲಿ ಸಮುದಾಯ ಕೇಳ್ತಾ ಇರುವಂತಹ ಮೀಸಲಾತಿ ಅಸಾಂವಿಧಾನಿಕವಂತೆ. ಇದು CM ಸಿದ್ದರಾಮಯ್ಯನವರು ಹೇಳಿರುವಂತಹ ಮಾತು. ಹಿಂದಿನ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಕೋರ್ಟ್ಗೆ ಕೊಟ್ಟಿದ್ದ ಅಫಿಡವಿಟ್ಗಳನ್ನು ಕೂಡ ಉಲ್ಲೇಖಿಸಿಯೇ ಇಂದು ಸಿದ್ದರಾಮಯ್ಯನವರು ವಿಧಾನ ಪರಿಷತ್ನಲ್ಲಿ ಮೀಸಲಾತಿಗೆ ಸಂಬಂಧಿಸಿದ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟಿದ್ದಾರೆ. ಲಿಂಗಾಯತ ಪಂಚಮಸಾಲಿ ಸಮುದಾಯ ವಿಶೇಷವಾಗಿ 2020ರಿಂದ 2A ಮೀಸಲಾತಿ ಹೋರಾಟವನ್ನು ತೀವ್ರಗೊಳಿಸಿತ್ತು. ವೀರಶೈವ ಲಿಂಗಾಯತ ಸಮುದಾಯ 3B ಕೆಟಗರಿಯ ಅಡಿಯಲ್ಲಿ ಬರುತ್ತೆ. ನಮ್ಮ ಹಿಂದುಳಿದ ವರ್ಗಗಳ ಪಟ್ಟಿಯಲ್ಲಿ 3B ಕೆಟಗರಿಯಲ್ಲಿ ಬರುತ್ತೆ. 3Bಯಲ್ಲಿ ಇರುವಂತಹ ಒಟ್ಟು 6 ಜಾತಿಗಳ ನಡುವೆ, ಈ 6 ಜಾತಿಗಳ ನಡುವೆ 5% ಮೀಸಲಾತಿ ಹಂಚಿಕೆಯಾಗಿದೆ ಕರ್ನಾಟಕದಲ್ಲಿ. ವೀರಶೈವ ಲಿಂಗಾಯತ ಮತ್ತು ಲಿಂಗಾಯತ ಒಳಪಂಗಡಗಳು, ಮರಾಠರು, ಕ್ರಿಶ್ಚಿಯನರು, ಬಂಟರು, ಜೈನರು ಹಾಗೂ ವೈಷ್ಣವ ಮತ್ತು ಶ್ರೀ ವೈಷ್ಣವದ 6 ನಿರ್ದಿಷ್ಟ ಸಮುದಾಯಗಳು ಈ 3B ಕೆಟಗರಿಯಲ್ಲಿ ಬರ್ತವೆ. ಅಂದರೆ ಇತರೆ ಹಿಂದುಳಿದ ವರ್ಗ OBC ವ್ಯಾಪ್ತಿಯಲ್ಲಿ ಈ ಜಾತಿಗಳಿರುವಂಥದ್ದು. ಇನ್ನು 2A ಕೆಟಗರಿ, ಇದು ರಾಜ್ಯದಲ್ಲಿ 15% ಮೀಸಲಾತಿ ಈ 2A ಕೆಟಗರಿಗೆ ನಿಗದಿಯಾಗಿದ್ದು, 2A ಕೆಟಗರಿಯ ಅಡಿಯಲ್ಲಿ ಆಲ್ರೆಡಿ 102 ಜಾತಿಗಳಿವೆ. ಅದರಲ್ಲಿನ ಉಪಜಾತಿಗಳನ್ನು ಹೆಸರಿಸ್ತಾ ಹೋದರೆ ಅದರ ಸಂಖ್ಯೆ ಮತ್ತಷ್ಟು ಜಾಸ್ತಿ ಆಗುತ್ತೆ. ಯಾಕೆ ಇದನ್ನು ಹೇಳ್ತಿದ್ದೀನಿ ಅಂತ ಹೇಳಿದರೆ, ಆಲ್ರೆಡಿ 102 ಜಾತಿಗಳ ಜನರಿಗೆ ಅವರ ಜನಸಂಖ್ಯೆಗೆ ಅನುಗುಣವಾಗಿ 15% ಮೀಸಲಾತಿಯನ್ನು ನೀಡಲಾಗಿದೆ. ಈಗ ಅದಕ್ಕೆ ಪಂಚಮಸಾಲಿ ಲಿಂಗಾಯತರನ್ನು ಸೇರಿಸಿದರೆ ಆಗ 102 ಜಾತಿಗಳಿಗೆ ಒಂದು ಜಾತಿ ಹೆಚ್ಚುವರಿಯಾಗಿ ಸೇರಿಸಿದ್ದಕ್ಕಷ್ಟೇ ಇದು ಸೀಮಿತ ಆಗುವುದಿಲ್ಲ. ಅದರ ಜೊತೆಗೆ ಆ ಸಮುದಾಯದ ಜನಸಂಖ್ಯೆಯೂ ಕೂಡ ಸೇರಿಕೊಳ್ಳುತ್ತೆ. ಇದರಿಂದಾಗಿ ಆಲ್ರೆಡಿ ಈಗಿರುವಂತಹ 15%ಅನ್ನು ಮತ್ತೆ ಜನಸಂಖ್ಯೆಗೆ ಅನುಗುಣವಾಗಿ ಹೆಚ್ಚಿಸಲು ಹೋದರೆ ಅದು ಒಟ್ಟು ಮೀಸಲಾತಿಯ ಪಟ್ಟಿಯಲ್ಲಿ ಯಾರಿಂದ ಕಿತ್ಕೊಳ್ತೀರಿ ಅನ್ನುವಂತಹ ಪ್ರಶ್ನೆ ಉದ್ಭವ ಆಗುತ್ತೆ. ಬಿಜೆಪಿಯವರೇನೋ ಮುಸ್ಲಿಮರ 4% ಮೀಸಲಾತಿಯನ್ನು ರದ್ದು ಮಾಡಿ ಅದನ್ನು ಉಳಿದವರಿಗೆ ಹಂಚೋದಕ್ಕೆ ಹೋಗಿದ್ರು. ಆದರೆ ಹಾಗೆ ಒಬ್ಬರಿಂದ ಮೀಸಲಾತಿಯನ್ನು ಕಿತ್ತು ತಮಗೆ ಕೊಡಿ ಅನ್ನುವಂತಹ ರೀತಿಯಲ್ಲಿ ಇನ್ನೊಂದು ಸಮುದಾಯ ಕೇಳಿದರೆ ಆಗ ಬಸವಾದಿ ಶರಣರು ಈ ನಾಡಿಗೆ ಕಲಿಸಿದಂತಹ ಕೊಡುವುದು ಮತ್ತು ಕೊಳ್ಳುವುದರ ಅರ್ಥ ಏನಾಗಬಹುದು ಅನ್ನೋದನ್ನು ನಿಮ್ಮ ವಿವೇಚನೆಗೆ ಬಿಡ್ತೇನೆ. ಇವತ್ತು ಈ ಮೀಸಲಾತಿ ವಿಚಾರದಲ್ಲಿ ಸದನದಲ್ಲಿ ನಡೆದಿದ್ದು ಏನು ಅನ್ನೋದನ್ನು ಒಂದು ವಿವರವಾದಂತಹ ವರದಿಯ ಮೂಲಕವಾಗಿ ನಿಮಗೆ ತೋರಿಸ್ತೀನಿ. ಯಾವ ಸ್ವರೂಪದ ಜಟಾಪಟಿ ಇತ್ತು ಅನ್ನೋದನ್ನು ಕೂಡ ವಿವರಿಸ್ತೀನಿ. ಇನ್ನು ಇವತ್ತಿನ ಪಂಚಾಯಿತಿಯ 2ನೇ ಸುದ್ದಿ, ಒಂದೇ ಎಲೆಕ್ಷನ್ ಫಿಕ್ಸ್. ಬಹಳ ಮಹತ್ವದ ತೀರ್ಮಾನವನ್ನು ಇವತ್ತು ಮೋದಿ ನೇತೃತ್ವದ ಕೇಂದ್ರ ಸಚಿವ ಸಂಪುಟ ಕೈಗೊಂಡಿದೆ. ಬಿಜೆಪಿ 2014ರಲ್ಲಿ ಅಧಿಕಾರಕ್ಕೆ ಬರುವ ವೇಳೆಗೆ ತನ್ನ ಪ್ರಣಾಳಿಕೆಯಲ್ಲಿ ಒಂದು ದೇಶ ಒಂದು ಚುನಾವಣೆ ಅನ್ನೋದನ್ನು ಭರವಸೆಯನ್ನು ನೀಡಿತ್ತು. ಅದನ್ನು ಜಾರಿಗೊಳಿಸ್ತೀವಿ ಅಂತ ಹೇಳಿತ್ತು. ಹಾಗೆ ನೋಡಿದರೆ 1952ರ ಮೊದಲ ಚುನಾವಣೆಯಿಂದ ಹಿಡಿದು 1967ರವರೆಗೆ ನಮ್ಮ ದೇಶದಲ್ಲಿ ಏಕಕಾಲದಲ್ಲಿ ಲೋಕಸಭೆ ಮತ್ತು ವಿಧಾನಸಭೆಗೆ ಚುನಾವಣೆಗಳು ನಡೆದಿದ್ವು. ಆಗ ಒನ್ ನೇಷನ್ ಒನ್ ಎಲೆಕ್ಷನ್ ಅನ್ನುವಂಥ ಕಾನೂನಿನ ಪ್ರಕಾರವಾಗಿ ಅಲ್ಲ, ಚುನಾವಣಾ ಆಯೋಗ ಮೊದಲ ಚುನಾವಣೆಯನ್ನು ನಿಗದಿ ಮಾಡಿದೆ. ಅಲ್ಲಿಂದ 5 ವರ್ಷ ಹೀಗೆ ನಡೀತಾ ಬಂತು. ಆದರೆ ಯಾವಾಗ ರಾಜ್ಯಗಳಲ್ಲಿ ಮತ್ತು ಕೇಂದ್ರದಲ್ಲಿ ಸರ್ಕಾರಗಳು ಅಲ್ಪಾವಧಿಯಲ್ಲಿ ಉರುಳೋದಕ್ಕೆ ಶುರುವಾಯಿತು, ಅಲ್ಲಿಂದ ನಂತರ ಎಲೆಕ್ಷನ್ ಏಕಕಾಲದಲ್ಲಿ ನಡೆಯುವಂಥದ್ದು ನಿಂತು ಹೋಯಿತು. ಕರ್ನಾಟಕದ ಮಟ್ಟಿಗೆ ನಾವು ನೋಡೋದಿದ್ರೆ 1999ರಲ್ಲಿ ಮತ್ತು 2004ರಲ್ಲಿ ಏಕಕಾಲದಲ್ಲಿ ಲೋಕಸಭೆ ಮತ್ತು ಕರ್ನಾಟಕದ ವಿಧಾನಸಭೆ ಚುನಾವಣೆ ನಡೆದಿತ್ತು. 2008ರಲ್ಲಿ ಕರ್ನಾಟಕ ಮಿಸ್ ಮಾಡ್ಕೊಳ್ತೆ, ಅಂದರೆ 1 ವರ್ಷ ಪೂರ್ವದಲ್ಲಿನೇ ಕರ್ನಾಟಕದಲ್ಲಿ ಎಲೆಕ್ಷನ್ ಬರುತ್ತೆ. 2020 ಸರ್ಕಾರ ಬಿದ್ದು ಹೋದ ನಂತರ ಈಗ ಏಕಕಾಲದಲ್ಲಿ ಎಲೆಕ್ಷನ್ ನಡೆಸಬೇಕು ಅಂದರೆ ಅದಕ್ಕೆ ಮಸೂದೆಯನ್ನು ತರಬೇಕು, ಸಂವಿಧಾನಕ್ಕೆ ತಿದ್ದುಪಡಿ ಆಗಬೇಕು. ಈಗ ಮೋದಿ ಸರ್ಕಾರ ಒನ್ ನೇಷನ್ ಒನ್ ಪೋಲ್ ಜಾರಿಗೆ ತರುವುದಕ್ಕೆ ಹೊರಟಿದ್ದು, ಇದರ ಸಾಧಕ ಬಾಧಕಗಳು ಏನೇನು, ನಿಜಕ್ಕೂ ಮೋದಿ ಕನಸು ಈಡೇರುತ್ತಾ, ಪ್ರತಿಪಕ್ಷಗಳ ಡಿಮ್ಯಾಂಡ್ ಏನು ಅನ್ನೋದನ್ನು ಕೂಡ ನಿಮಗೆ ವಿವರಿಸ್ತೀನಿ ಇವತ್ತಿನ ಪಂಚಾಯಿತಿಯಲ್ಲಿ. ಒಂದೇ ಎಲೆಕ್ಷನ್ ಫಿಕ್ಸ್ ಆಗುತ್ತಾ ಇಲ್ವಾ, ಏನು ಸಮಸ್ಯೆಗಳು ಇದ್ದಾವೆ ರಾಜ್ಯದಲ್ಲಿ, ಒಂದು ವೇಳೆ ಇದು ಫಿಕ್ಸ್ ಆಯಿತು ಅಂತ ಹೇಳಿದರೆ ರಾಜ್ಯದಲ್ಲಿ ಸರ್ಕಾರದ ಕತೆ ಏನಾಗುತ್ತೆ ಅನ್ನೋದನ್ನು ಕೂಡ ನಿಮಗೆ ಹೇಳ್ತೀನಿ ಇವತ್ತಿನ ಪಂಚಾಯಿತಿಯಲ್ಲಿ. ಈಗ ಮೊದಲ ಸುದ್ದಿ ಕಡೆಗೆ ಹೋಗೋಣ. ಅಸಾಂವಿಧಾನಿಕ ಮೀಸಲಾತಿ ಅಂತ
ಮೀಸಲಾತಿ ಹೋರಾಟವನ್ನು, ವಿಶೇಷವಾಗಿ ಪಂಚಮಸಾಲಿ ಸಮುದಾಯದ 2A ಮೀಸಲಾತಿ ಹೋರಾಟವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕರೀತಾ ಇದ್ದಾರೆ. ಯಾವ ಕಾರಣಕ್ಕಾಗಿ ಸದನದಲ್ಲಿ ಇವತ್ತು ಏನೇನು ನಡೀತು ಅನ್ನೋದು ನಿಮಗೆ ತೋರಿಸ್ತೀವಿ. ನಮ್ಮ ಸರ್ಕಾರ ಇರೋವರೆಗೂ ಲಿಂಗಾಯತರಿಗೆ ನಾವು ಮೀಸಲಾತಿ ಕೊಡಲ್ಲ ಅಂತ ಒಪ್ಪನೆ ಘೋಷಣೆ ಮಾಡಲಿ. ನಾನು ನಿಮ್ಗೆ ಕೇಳದೆ ಬಿಡ್ತೇವೆ. ನಾವು ಬೇಡಿಕೆ ಅಂತ ಹೇಳಲ್ಲ, ಒತ್ತಾಯ. ಅದು ಸಂವಿಧಾನಕ್ಕೆ ವಿರುದ್ಧವಾಗಿದೆ. ಪಂಚಮಸಾಲಿ ಸಮುದಾಯಕ್ಕೆ 2A ಮೀಸಲಾತಿ ಕೇಳಲು ಬೆಳಗಾವಿಯ ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕುವ ಪ್ರಯತ್ನ ಮಾಡಿದ್ದೂ ಆಯಿತು. ಪೊಲೀಸರ ಮೇಲೆ ಕಲ್ಲು ತೂರಾಟ, ಚಪ್ಪಲಿ ಎಸೆತ ಮಾಡಿದ್ದೂ ಆಯಿತು. ಪೊಲೀಸರ ಲಾಠಿ ರುಚಿ ತಿಂದಿದ್ದೂ ಆಯಿತು. ಕೆಲವರ ಬುರುಡೆ ಒಡೆದು ರಕ್ತ ಸುರಿದಿದ್ದೂ ಆಯಿತು. ಇಷ್ಟೆಲ್ಲ ಆದಮೇಲೆ ಸರ್ಕಾರ ಬೇಕಂತಲೇ ಲಿಂಗಾಯತ ಸಮುದಾಯವನ್ನೇ ಟಾರ್ಗೆಟ್ ಮಾಡಿದೆ ಅಂತ ಆರೋಪ ಮಾಡಿದ್ದೂ ಆಯಿತು. ಆದರೆ ಈ ಮೀಸಲಾತಿ ಸಮರ ಇಲ್ಲಿಗೆ ನಿಂತಿಲ್ಲ. ಪ್ರತಿಭಟನೆ ವೇಳೆ ಪೊಲೀಸರ ಮೇಲೆ ಕಲ್ಲು ತೂರಾಟ ಆಗಿದ್ದು, ಪಂಚಮಸಾಲಿ ಸಮುದಾಯದವರ ಮೇಲೆ ಲಾಠಿ ಚಾರ್ಜ್ ಮಾಡಿದ್ದು ಎಲ್ಲವೂ ಇವತ್ತು ಬೆಳಗಾವಿ ವಿಧಾನಮಂಡಲ ಅಧಿವೇಶನದಲ್ಲಿ ಚರ್ಚೆಗೆ ಬಂತು. ಬರೀ ಚರ್ಚೆ ಅಲ್ಲ, ಬಿಸಿ ಬಿಸಿ ಚರ್ಚೆ ಆಯಿತು. ಚರ್ಚೆ ವಿಕೋಪಕ್ಕೂ ಹೋಯಿತು. ವಿಧಾನ ಪರಿಷತ್ನಲ್ಲಿ ಉತ್ತರ ಕೊಟ್ಟ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಯಾವುದೇ ಕಾರಣಕ್ಕೂ ಸಂವಿಧಾನದ ಆಶಯಗಳಿಗೆ ವಿರುದ್ಧವಾಗಿ ಮೀಸಲಾತಿ ಕೊಡಲ್ಲ ಅಂತ ಘೋಷಣೆ ಮಾಡಿದ್ರು. ತಾಕತ್ತಿದ್ರೆ ಮೀಸಲಾತಿ ಕೊಡಲ್ಲ ಅಂತ ಘೋಷಿಸಿ ಅನ್ನೋ ಚಾಲೆಂಜ್ ಹಾಕಿದ್ದ ಬಸವಜಯ ಮೃತ್ಯುಂಜಯ ಸ್ವಾಮೀಜಿಗೆ ಮೀಸಲಾತಿ ಕೊಡೋದಿಲ್ಲ ಅಂತ ಸದನದ ಮೂಲಕವೇ ಸಿಎಂ ಅಧಿಕೃತ ಘೋಷಣೆ ಮಾಡಿದ್ರು. ಆದ್ರೆ ಸಿಎಂ ಹಾಗೆ ಹೇಳುತ್ತಿದ್ದಂತೆ ನಮಗೆ ಬೇಕಾಗಿರುವ ಮೀಸಲಾತಿಯನ್ನ ತಗೊಳ್ಳೋದು ಗೊತ್ತಿದೆ ಅಂತ ಸರ್ಕಾರಕ್ಕೆ ಮತ್ತೆ ಪಂಚಮಸಾಲಿ ಸ್ವಾಮೀಜಿ ಸವಾಲ್ ಕೂಡ ಹಾಕಿದ್ರು. ನಾನು ಮುಖ್ಯಮಂತ್ರಿ ಹೇಳಕ್ಕೆ ಇಚ್ಛೆಪಡ್ತೀನಿ. ಇಷ್ಟೊಂದು ತೊಂದರೆ ತಗೊಂಡು ನಮ್ಮ ಮೇಲೆ ಹಲ್ಲೆ ಮಾಡಿ, ನಮ್ಮ ಮೇಲೆ ಕೇಸ್ ಮಾಡಿ, ನಮ್ಮ ಹೋರಾಟ ಹತ್ತಿಕ್ಕೋ ಬದಲು ಅಧಿವೇಶನದಲ್ಲಿ ಒಪ್ಪನೆ ಹೇಳ್ರಿ, ನಮ್ಮ ಸರ್ಕಾರ ಇರೋವರೆಗೂ ಲಿಂಗಾಯತರಿಗೆ ನಾವು ಮೀಸಲಾತಿ ಕೊಡಲ್ಲ ಅಂತ ಒಪ್ಪನೆ ಘೋಷಣೆ ಮಾಡಲಿ. ನಾನು ನಿಮ್ಗೆ ಕೇಳದೆ ಬಿಡ್ತೇವೆ. ಹಳ್ಳಿ ಗಡ್ಡಾಡಿ ಬರೋ 3 ವರ್ಷದಲ್ಲಿ ನಮ್ಮನ್ನು ಪ್ರೀತಿ ಮಾಡುವಂಥ, ನಮಗೆ ಗೌರವ ಕೊಡುವಂಥ ಸರ್ಕಾರ ನಾವು ಅಧಿಕಾರ ತರೋ ಪ್ರಯತ್ನ ಮಾಡ್ತೀವಿ. ನಿಮ್ಮನ್ನ ಸತಾಯಿಸಕ್ಕೆ ಹೋಗಲ್ಲ. ಇವತ್ತು ಘೋಷಣೆ ಮಾಡಿ, ನಿಮ್ಗೆ ತಾಕತ್ತಿದೆ. ಒತ್ತಾಯ. ನಾವು ಬೇಡಿಕೆ ಅಂತ ಹೇಳಲ್ಲ, ಒತ್ತಾಯ. ಅದು ಸಂವಿಧಾನಕ್ಕೆ ವಿರುದ್ಧವಾಗಿದೆ. ಯಾಕಂದ್ರೆ ಆರ್ಟಿಕಲ್ 340 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಯಾರೇ ಬ್ಯಾಕ್ವರ್ಡ್ ಕ್ಲಾಸ್ಗೆ ನಲ್ಲಿ ಅವಕಾಶವನ್ನು ಪಡ್ಕೋಬೇಕಾದ್ರೆ ಆರ್ಟಿಕಲ್ 340 ನಲ್ಲಿ ಏನು ಹೇಳ್ತದೆ ಅದರ ಪ್ರಕಾರ ನಡ್ಕೋಬೇಕು. ನಾವು ಸಂವಿಧಾನ ಪರವಾಗಿದ್ದೀವಿ. ಇವತ್ತೇನು ಮುಖ್ಯಮಂತ್ರಿ ಹೇಳಿಕೆ ಕೊಟ್ಟರಲ್ಲ, ಅದು ಸಂವಿಧಾನ ವಿರುದ್ಧವಾಗಿರ್ತಕ್ಕಂಥ ಹೇಳಿಕೆ. ಈ ರೀತಿ ಸುಳ್ಳು ಹೇಳಿ ದಿಕ್ತಪ್ಪಿಸೋ ಪ್ರಯತ್ನ ಮಾಡಬೇಡ್ರಿ. ಕೊಡೋಕ್ಕಾಗಲ್ಲ ಅಂತ ಹೇಳಿರಲ್ಲ, ಪಡ್ಕೊಂಡು ದಾರಿ ಗೊತ್ತೈತಿ. ಹೋರಾಟ ಮಾಡಿ ನ್ಯಾಯಯುತವಾಗಿ ನಾವು ಹೋರಾಟ ಮಾಡ್ತೀವಿ. ನಾವು ಜನರ ಜೊತೆಗೆ ಇದ್ಕೊಂಡು ಹೋರಾಟ ಮಾಡಿನೇ ಮೀಸಲಾತಿ ಪಡಿತೀವಿ. ಯಾವಾಗ ಪಂಚಮಸಾಲಿ ಮೀಸಲಾತಿ ಕೊಡಲು ಆಗಲ್ಲ, ಅದು ಸಂವಿಧಾನಕ್ಕೆ ವಿರುದ್ಧವಾಗಿದೆ ಅಂತ ಸಿಎಂ ಘೋಷಿಸಿದ್ರು, ವಿಧಾನ ಪರಿಷತ್ನಲ್ಲೇ ಬಿಜೆಪಿಯವರು ಧರಣಿಗೆ ಕೂತ್ರು. ಸದನದ ಬಾವಿಗಿಳಿದ್ರು, ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿದ್ರು. ಆಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಿಟ್ಟಾದ್ರು. ಸದನವನ್ನು 3 ಗಂಟೆ ಮುಂದೂಡಲಾಗಿದೆ. ಪ್ರಜಾಪ್ರಭುತ್ವದಲ್ಲಿ ಪ್ರತಿಭಟನೆ ಮಾಡಕ್ಕೆ ಅವಕಾಶ ಇದೆಯೇ ಹೊರತು ಕಾನೂನನ್ನು ಕೈ ತಗೊಳ್ಳಿಕ್ಕೆ ಅವಕಾಶ ಇಲ್ಲ. ಕಾನೂನನ್ನು ಯಾರೇ ಕೈಗೊಳ್ಳಲ್ಲ, ಸರ್ಕಾರ ಸುಮ್ಮನೆ ಬಿಡಲ್ಲ. ವಿಧಾನಸಭೆಯಲ್ಲಿ ಬೆಳಿಗ್ಗೆಯೇ ಪಂಚಮಸಾಲಿ ಮೀಸಲಾತಿ ವಿಚಾರದಲ್ಲಿ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟ ಮಾತುಗಳಲ್ಲೇ ಸರ್ಕಾರದ ನಿಲುವನ್ನ ಹೇಳಿದ್ರು. ಜೊತೆಗೆ ಹಿಂದಿನ ಬೊಮ್ಮಾಯಿ ಸರ್ಕಾರ ಕೂಡ ಇದಕ್ಕೆ ಪೂರಕವಾಗಿಯೇ ನಿರ್ಧಾರ ಕೈಗೊಂಡಿದೆ ಎಂದು ಬಿಜೆಪಿಯನ್ನು ಇದೇ ನಿಲುವಿನ ಸಾಲಿಗೆ ಎಳೆದ್ರು. ಮತ್ತೊಂದೆಡೆ ವಿಧಾನಸಭೆಯಲ್ಲೂ ಇದೇ ಮೀಸಲಾತಿಯ ಕಿಚ್ಚು ಸದ್ದು ಮಾಡಿದೆ. ವಿಧಾನಸಭೆಯಲ್ಲಿ ರದ್ದಾಂತ ಎಬ್ಬಿಸಿದ ಮೀಸಲಾತಿ ಕಿಚ್ಚು. ವಿಧಾನಸಭೆಯಲ್ಲೂ ಪಂಚಮಸಾಲಿ ಮೀಸಲಾತಿ ಹೋರಾಟದ ಕಿಚ್ಚು ಮಾರ್ಧನಿಸಿತು. ಪಂಚಮಸಾಲಿ ಹೋರಾಟಗಾರರ ಮೇಲೆ ಲಾಠಿ ಚಾರ್ಜ್ ವಿಷಯವನ್ನ ವಿಪಕ್ಷ ನಾಯಕ ಆರ್ ಅಶೋಕ್ ಕೆಣಕಿದ್ರು. ದಯೆಯೇ ಇಲ್ಲದಂಗೆ ಹೊಡೆಸಿದ್ದಾರೆ ಅಂತ ಅಶೋಕ್ ಹೇಳಿದ್ರೆ, ನಿಮ್ಮವರೇ ಕಲ್ಲು ಹೊಡೆದಿದ್ದು ಅದಕ್ಕೆ ಸಾಕ್ಷಿ ಇದೆ ಅಂತ ಪರಮೇಶ್ವರ ತಿರುಗೇಟು ಕೊಟ್ರು. ಹಾಗಿದ್ರೆ ಅದೇನ್ ಸಾಕ್ಷಿ ತೋರಿಸಿ ಅಂತ ಯತ್ನಾಳ್ ಸವಾಲೆಸಿದ್ರು. ದಯವೇ ಧರ್ಮದ ಮೂಲ ವಿಚಾರಕ್ಕೆ ಚರ್ಚೆಗೆ ಅವಕಾಶ ಕೊಡಿ. ದಯ ಇಲ್ಲದಂಗೆ ಹೊಡೆದಾಕಿದ್ದಾರೆ. ವಿಚಾರಕ್ಕೆ ಚರ್ಚೆಗೆ ಅವಕಾಶ ಕೊಡಿ. ದೌರ್ಜನ್ಯ ಅಲ್ವೇನು? ಹೋರಾಟ ಮಾಡಕ್ ಹಕ್ಕಿಲ್ವಾ? ಈಗ ನಮ್ಮ ಬಿಜೆಪಿ ಸರ್ಕಾರ ಇದ್ದಾಗೂ ಸುಮಾರು 4 ಲಕ್ಷ ಜನ ಸೇರಿ ಹೋರಾಟ ಮಾಡಿದ್ರು. ಅವಾಗ ಯಾಕೆ ಗಲಾಟೆ ಆಗ್ಲಿಲ್ಲ? ಇವತ್ತು ಯಾಕೆ ಗಲಾಟೆ ಆಯ್ತು? ಮಾನ್ಯ ಸಭಾಧ್ಯಕ್ಷರೇ, ಟ್ರ್ಯಾಕ್ಟರ್ಗಳು ಬರಬಾರ್ದು ಅಂತ ಹೇಳಿದೀವಿ. 20 ಟ್ರ್ಯಾಕ್ಟರ್ಸ್ ಬಂದಿದೆ. ಟ್ರ್ಯಾಕ್ಟರ್ಸ್ಗಳಲ್ಲಿ ಅವರು ಆ ಬ್ಯಾರಿಕೇಡನ್ನು ತಳ್ತಾರೆ. ಪೊಲೀಸ್ನವ್ರು ಏನು ಮಾಡಬೇಕು? ಆಗ ಅವರು ವಿಧವಾಗಿ ಹೇಳ್ತಾರೆ,
ಪೊಲೀಸ್ನವ್ರು ತಡೆಯೋಕೆ ಹೋದ್ರೆ ಅವರಿಗೆ ಕಲ್ಲು ಹೊಡಿತಾರೆ. ಇದೆಲ್ಲ ವಿಡಿಯೋ ಇದೆ ಪಾಟೀಲ್, ನಾನೇನು ಸುಳ್ಳು ನಂದೇನು ಸ್ಟೇಟ್ಮೆಂಟ್ ಇಲ್ಲ, ಇದೆಲ್ಲ ಡಾಕ್ಯುಮೆಂಟೇಶನ್. ವಿಡಿಯೋ ಬಿಡುಗಡೆ ಮಾಡಿ ಯಾರವರು ಕ್ಲಾರಿಫಿಕೇಶನ್ ಎಲ್ಲ ತೋರಿಸೋಣ. ಯತ್ನಾಳ್, ಅಶೋಕ್, ಪರಮೇಶ್ವರ್ ಚರ್ಚೆ ಮಧ್ಯೆ ವಿಜಯಾನಂದ ಕಾಶಪ್ಪನವರ ಎದ್ದು ಗಲಾಟೆಗೆಲ್ಲ ಆರ್ಎಸ್ಎಸ್ನವರ ಪ್ರಚೋದನೆಯೇ ಕಾರಣ ಅಂದುಬಿಟ್ರು. ಆರ್ಎಸ್ಎಸ್ ಮೇಲೆ ಆರೋಪ ಮಾಡುತ್ತಿದ್ದಂತೆ ಬಿಜೆಪಿ ನಾಯಕರು ಕೆರಳಿ ನಿಗಿನಿಗಿ ಕೆಂಡದಂತಾದ್ರು. ಇದರಿಂದಾಗಿ ವಿಧಾನಸಭೆ ಕಲಾಪದಲ್ಲಿ 2 ನಿಮಿಷ ಅಲ್ಲೋಲ ಕಲ್ಲೋಲವೇ ಆಗೋಯ್ತು. ಕೊನೆಗೆ ಸ್ಪೀಕರ್ ಸದನ ಮುಂದೂಡಿದ್ರು. ನೋಡ್ತೀವಿ ಸರ್ವೋಚ್ಚ ನ್ಯಾಯಾಲಯದಲ್ಲಿ ತಡೆ ಹಿಂಬಲ ಬರ್ಕೊಡ್ತೀರಿ ಸರ್ಕಾರದಿಂದ, ಮತ್ತೆ ಮೀಸಲಾತಿ ಕೊಡ್ತೀರಿ, ತಡಗ ಮಾಡ್ತೀರಿ. ಇಲ್ಲಿ ಬಂದು ರಾಜಕೀಯ ಪ್ರಯೋಜನ ನಿಮ್ಮ RSS ಬಂದು ನೀವು ತಗೊಂಡು ಕಲ್ಲು ಹೊಡಿಸ್ತೀರಿ ಪೊಲೀಸರಿಗೆ. ಅಲ್ಲಿ ಹೊಡೆದಿದ್ದ RSS ಅವರು. ಮಾತಾಡ್ಲಿಲ್ಲ ಮಾಡಬಾರ್ದು. ಸದನ 3:30 ಗಂಟೆಗೆ ಮುಂದೂಡಲಾಗಿದೆ. ಕಾಶಪ್ಪನವರ ಮಿತಿಮೀರಿದ ಮಾತಿಗೆ ಸ್ಪೀಕರ್ ಮೌನ. ಸ್ಪೀಕರ್ ಕಚೇರಿಗೆ ನುಗ್ಗಿ ಬಿಜೆಪಿಯವರಿಂದ ಘೇರಾವ್. ಆರ್ಎಸ್ಎಸ್ ಬಗ್ಗೆ ವಿಜಯಾನಂದ ಕಾಶಪ್ಪನವರ ಅವಾಚ್ಯ ಪದ ಬಳಸಿದ್ದಕ್ಕೆ ಸಿಟ್ಟಾದ ಬಿಜೆಪಿಯವರು ಸ್ಪೀಕರ್ ಕಚೇರಿಗೆ ನುಗ್ಗಿದ್ರು. ನಾಲಾಯಕ್ ಸ್ಪೀಕರ್, ನೀವು ಒಂದು ಪಕ್ಷದ ಪರ ಇದ್ದೀರಾ ಅಂತೆಲ್ಲ ಕೂಗಾಡಿದ್ರು. ಕೊನೆಗೆ ಪರಮೇಶ್ವರ್, ಡಿಕೆ ಶಿವಕುಮಾರ್ ಬಂದು ಸಮಾಧಾನ ಪಡಿಸಿದ್ರು. ಸ್ಪೀಕರ್ ಕೂಡ ಕೂಲಾಗಿದ್ರು. ಇದರ ಮಧ್ಯೆ ಸಭಾಧ್ಯಕ್ಷರ ವಿರುದ್ಧ ಅವಿಶ್ವಾಸ ಗೊತ್ತುವಳಿ ನಿರ್ಣಯ ಮಂಡಿಸುವುದಕ್ಕೂ ಬಿಜೆಪಿಯವರು ರೆಡಿಯಾಗಿದ್ರು. ಇವತ್ತು ಪಾಯಿಂಟ್ ಆಫ್ ಆರ್ಡರ್ ಇದ್ರೂ ಕೂಡ ಅವರು ಕಿವಿಗೆ ಮೈಕ್ ಹಾಕ್ಕೊಂಡು ಕೇಳಿಸಿದ ರೀತಿ ನಡೆಯುವಂಥದ್ದು, ಒಂದು ರೀತಿ ಆಡಳಿತ ಪಕ್ಷ ಏನು ಹೇಳಿತೋ ಆ ಥರ ಕುಣಿಯುವಂಥ ಒಂದು ವ್ಯವಸ್ಥೆ ಆಗ್ತಾ ಇರೋವಂಥದ್ದು. ಇದು ಆ ಸ್ಪೀಕರ್ ಸ್ಥಾನಕ್ಕೆ ಗೌರವ ತರೋವಂಥ ವಿಚಾರ ಅಲ್ಲ. ಅದರಿಂದ ನಾವೆಲ್ಲರೂ ಹೋಗಿ ಸ್ಪೀಕರ್ ಅವರಿಗೆ ಇದು ನಿಮ್ಮ ನಡವಳಿಕೆ ಸರಿ ಇಲ್ಲ ಅನ್ನೋ ಮಾತನ್ನು ಹೇಳಿದಿರಿ. ಸ್ಪೀಕರ್ಗೆ ನಾವು ಕೇಳಿದ್ವಿ, ಹಿಂಗ್ಯಾಕೆ ಒನ್ ಸೈಡೆಡ್ ಅದೇರಿ, ನಾವು ಐತಲ್ಲ ಪಾಯಿಂಟ್ ಆಫ್ ಆರ್ಡರ್ ರೈಸ್ ಮಾಡಿದಾಗ ಸಭಾಧ್ಯಕ್ಷರು ಅದಕ್ಕೆ ಅವಕಾಶ ಮಾಡಿಕೊಡ್ಬೇಕಾಗ್ತೈತಿ. ಪಾಯಿಂಟ್ ಆಫ್ ಆರ್ಡರ್ ಅಂತ ಹೇಳಿದಾಗೂ ಕೂಡ ಸಭಾಧ್ಯಕ್ಷರು ಅದನ್ನ ಕೇಳಿನೂ ಕೂಡ ಬೇರೆಯವರಿಗೆ ಅವಕಾಶ ಮಾಡಕ್ ಕೊಡತ್ತಾರ. ಅಂದ್ರೆ ಇವ್ರ ಬುದ್ಧಿ ಬರೋಬ್ಬರಿ ಇಲ್ಲ, ಸಭಾಧ್ಯಕ್ಷರದು ಪರ್ಪಸ್ಲಿ ಇದನ್ನು ಮಾಡ್ತಾ ಇದ್ದಾರೆ. ಹೀಗೆ ತಮ್ಮ ವಿರುದ್ಧವೇ ಆರೋಪ ಮಾಡಿದ ಬಿಜೆಪಿಯವರನ್ನ ಕರೆದು ಸ್ಪೀಕರ್ ಮಾತಾಡಿ ಒಂದು ಹಂತಕ್ಕೆ ಎಲ್ಲವನ್ನೂ ತಣ್ಣಗಾಗಿಸಿದ್ರು. ಸದನದಲ್ಲಿ ಬಿಜೆಪಿಯವರಿಗೂ ಮಾತಾಡುವುದಕ್ಕೆ ಅವಕಾಶ ಕೊಡ್ತೀವಿ ಅಂತ ಸಮಾಧಾನ ಹೇಳಿದ್ರು. ಇದಾದ ಮೇಲೆ ವಿಧಾನಸಭೆ ಕಲಾಪ ಮತ್ತೆ ಶುರುವಾಯಿತು. ಆದರೆ ಮತ್ತೆ ಗಲಾಟೆ ಮುಂದುವರಿಯಿತು. ಸಿಎಂ ಸಿದ್ದರಾಮಯ್ಯ ಹಿಂದೂ ವಿರೋಧಿ ಅಂತ ಯತ್ನಾಳ್ ಹೇಳುತ್ತಿದ್ದಂತೆ ಸಂತೋಷ್ ಲಾಡ್ ರೊಚ್ಚಿಗೆದ್ರು. ಇದೆಲ್ಲದರ ಮಧ್ಯೆ ಮೀಸಲಾತಿ ಕೊಡದ ಸಿದ್ದರಾಮಯ್ಯ ಸರ್ಕಾರಕ್ಕೆ ಧಿಕ್ಕಾರ ಅಂತ ಸುವರ್ಣಸೌಧದ ಎದುರು ಅಶೋಕ್, ವಿಜಯೇಂದ್ರ, ನಾರಾಯಣಸ್ವಾಮಿ ಸೇರಿದಂತೆ ಎಲ್ಲ ಬಿಜೆಪಿ ನಾಯಕರು ಫ್ಲೆಕ್ಸ್ ಹಿಡಿದು ಪ್ರತಿಭಟನೆ ಮಾಡಿದ್ರು. ಹೀಗೆ ಮೀಸಲಾತಿ ವಿಚಾರದಲ್ಲಿ ಪಕ್ಷಾತೀತವಾಗಿ ಲಿಂಗಾಯತ ಶಾಸಕರೆಲ್ಲ ಹೋರಾಡಬೇಕು ಎಂದು ಕರೆ ನೀಡಿದ್ದ ಪಂಚಮಸಾಲಿ ಗುರುಪೀಠದ ಜಯಮೃತ್ಯುಂಜಯ ಸ್ವಾಮೀಜಿಯವರ ಕರೆ ಅರ್ಧ ಈಡೇರಿದೆ. ಬಿಜೆಪಿಯವರು ಮಾತ್ರ ಇಂದು ಪಂಚಮಸಾಲಿ ಮೀಸಲಾತಿ ವಿಚಾರದಲ್ಲಿ ಹೋರಾಟ ನಡೆಸಿದ್ದಾರೆ. ಆದರೆ ವಾಸ್ತವವಾಗಿ ಪ್ರತಿಪಕ್ಷದಲ್ಲಿರುವವರು ಮಾತ್ರ ಹೀಗೆ ಮೀಸಲಾತಿ ಪರ ಮಾತಾಡ್ತಾರೆ. ಆಡಳಿತದಲ್ಲಿ ಕುಳಿತಿದ್ದಾಗ ಮೀಸಲಾತಿ ಸಾಧ್ಯವಿಲ್ಲ ಅಂತ ಹೇಳ್ತಿರುವುದು ಸ್ಪಷ್ಟವಾಗಿ ಗೋಚರಿಸುತ್ತಿದೆ. ಇದನ್ನ ಪಂಚಮಸಾಲಿ ಸಮುದಾಯ ಹೇಗೆ ಸ್ವೀಕರಿಸುತ್ತದೆ ಎಂದು ನೋಡಬೇಕಿದೆ. ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ 18. ಹೀಗೆ ಈ ಮೀಸಲಾತಿಯ ಸಮರ ಇನ್ನಷ್ಟು ದಿವಸ ಇನ್ನಷ್ಟು ಸ್ವರೂಪಗಳಲ್ಲಿ ಪರಿವರ್ತನೆಗೊಳ್ಳಬಹುದು. ಇದರ ನಡುವೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಏನು ಹೇಳ್ತಾರೆ, ಮುಂದೆ ಈ ವಿಚಾರದಲ್ಲಿ ಏನವರ ನಿಲುವುಗಳು ಏನಾಗ್ತವೆ ಅನ್ನೋದು ಕೂಡ ಬಹಳ ಕುತೂಹಲದಿಂದ ನೋಡಬೇಕಾಗಿದೆ. ಒಂದು ದೇಶ ಒಂದು ಚುನಾವಣೆ, ಈ ವಿಚಾರದ ಬಗ್ಗೆ ಚರ್ಚೆ ಕಳೆದ 10 ವರ್ಷಗಳಿಂದ ಕೂಡ ನಡೀತಾ ಬಂದಿದೆ. ಈಗ ಒಂದು ದೇಶ ಒಂದು ಚುನಾವಣೆಗೆ ಸಂಬಂಧಿಸಿದಂತೆ ಮೋದಿ ಸರ್ಕಾರ ಮಹತ್ವದ ತೀರ್ಮಾನವನ್ನು ಕೈಗೊಂಡಿದೆ. ಇವತ್ತು ನಡೆದಿರುವಂತಹ ಕೇಂದ್ರ ಸಚಿವ ಸಂಪುಟ ಸಭೆಯಲ್ಲಿ ಒಂದು ದೇಶ ಒಂದು ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ ಕೇಂದ್ರ ಸಚಿವ ಸಂಪುಟ ಅಸ್ತು ಅಂದಿದೆ.
ಮೋದಿ ನೇತೃತ್ವದ ಸಂಪುಟದಲ್ಲಿ ಇದಕ್ಕೆ ಒಪ್ಪಿಗೆ ಸಿಕ್ಕಿದೆ. ಸಂಸತ್ ಅಧಿವೇಶನದಲ್ಲಿ ಮಂಡನೆಗೆ ಸಂಪುಟ ಸಮ್ಮತಿಯನ್ನು ಕೊಟ್ಟಿದೆ. ಬಹುಶಃ ಈ ಒಂದು ಬಿಲ್ಲನ್ನು, ಈ ಒಂದು ಮಸೂದೆಯನ್ನು ನಾಳೆಯೇ ಸಂಸತ್ ಅಧಿವೇಶನದಲ್ಲಿ ಮಂಡನೆ ಮಾಡುವಂತಹ ಸಾಧ್ಯತೆಯೂ ಕೂಡ ಇದೆ, ಆ ನಿರೀಕ್ಷೆಯೂ ಕೂಡ ಇದೆ. ಅಷ್ಟೇ ಅಲ್ಲದೆ ನಾಳೆ ಇದನ್ನು ಮಂಡನೆ ಮಾಡಿ ನಂತರ ಮತ್ತೆ 2 ದಿವಸ ಇದರ ಬಗ್ಗೆ ಸಂಸತ್ನಲ್ಲಿ ಚರ್ಚೆಯೂ ಕೂಡ ಅವಕಾಶವನ್ನು ಕೊಡ್ಬೋದು. ನಾಳೆ ಶುಕ್ರವಾರದಿಂದ ನಾಳೆ ಮತ್ತು ಸೋಮವಾರದಂದು ಇದರ ಬಗ್ಗೆ ಚರ್ಚೆ ಆಗ್ಬೋದು. BJP ಕಾಂಗ್ರೆಸ್ ಪಕ್ಷಗಳಿಂದ ಸದಸ್ಯರಿಗೆ ಈಗಾಗಲೇ ವಿಪ್ ಕೂಡ ಜಾರಿಯಾಗಿದೆ. ಈ ಮಹತ್ವದ ಬಿಲ್ ಬಗ್ಗೆ ಚರ್ಚೆಯನ್ನು ನಡೆಸೋದಕ್ಕೆ ಬೇಕಾಗಿ ಎಲ್ಲರೂ ಕೂಡ ಸದನದಲ್ಲಿ ಹಾಜರಿರಬೇಕು ಅನ್ನುವಂತಹ ಬಿಲ್ ಅನ್ನುವಂತಹ ವಿಪ್ಪನ್ನು ಈಗಾಗಲೇ ಜಾರಿ ಮಾಡಲಾಗಿದೆ. ಇಲ್ಲಿ ಒಂದೇ ಎಲೆಕ್ಷನ್ ಫಿಕ್ಸ್ ಮಾಡುವಂಥದ್ದು ಅಷ್ಟು ಸುಲಭದ ಮಾತಲ್ಲ. ಇಲ್ಲಿ ಸರ್ಕಾರದ ಒಂದಿಷ್ಟು ಸಮರ್ಥನೆಗಳಿದ್ದಾವೆ, ಪ್ರತಿಪಕ್ಷಗಳ ಒಂದಿಷ್ಟು ಆರೋಪಗಳು ಕೂಡ ಇದ್ದಾವೆ. ಅವುಗಳನ್ನು ಕೂಡ ನಾವು ನೋಡ್ತಾ ಹೋಗೋದಿದ್ರೆ ಬಹಳ ಮುಖ್ಯವಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇರುವಂಥದ್ದು, ಒಂದು ದೇಶ ಒಂದು ಚುನಾವಣೆ ಪ್ರಜಾಪ್ರಭುತ್ವ ವ್ಯವಸ್ಥೆಗೇ ಮಾರಕ ಅನ್ನೋದನ್ನು ಪ್ರತಿಪಕ್ಷ ಕಾಂಗ್ರೆಸ್ ಹೇಳ್ತಾ ಇದೆ. ಸರ್ಕಾರದ ಲೋಪದೋಷಗಳನ್ನು ಮರೆಮಾಚುವ ಪ್ರಯತ್ನ ಇದು. ಅಂದರೆ ಸರ್ಕಾರದ ಲೋಪದೋಷ ಜಾಸ್ತಿಯಾಗಿ ಚರ್ಚೆಗೆ ಬರಬಾರ್ದು. ಒಂದು ವೇಳೆ ಪ್ರತಿ ವರ್ಷ ಒಂದಲ್ಲ ಒಂದು ರಾಜ್ಯದ ಚುನಾವಣೆ ಬಂದಾಗ ಅಟ್ಲೀಸ್ಟ್ ಆ ರಾಜ್ಯಗಳಲ್ಲಾದರೂ ಸರ್ಕಾರದ ವೈಫಲ್ಯಗಳು ಚರ್ಚೆಗೆ ಬರ್ತಾ ಇರುತ್ತೆ, ಕೇಂದ್ರ ಸರ್ಕಾರದ ವೈಫಲ್ಯ ಕೂಡ ಚರ್ಚೆಗೆ ಬರ್ತಾ ಇರುತ್ತೆ ಅಂತ ಹೇಳಿ. ಹೀಗಾಗಿ ಸರ್ಕಾರದ ಲೋಪದೋಷಗಳನ್ನು ಮರೆಮಾಚುವ ಪ್ರಯತ್ನ ಇದು. ಚುನಾವಣಾ ಆಯೋಗದ ಕ್ರಮಗಳು ಕೂಡ ದೇಶಕ್ಕೆ ಮಾರಕ ಅನ್ನುವಂಥದ್ದನ್ನು ಪ್ರತಿಪಕ್ಷಗಳು ಆಕ್ಷೇಪ ಎತ್ತಿದ್ದಾವೆ. ಇದೇ ಕಾರಣಕ್ಕಾಗಿ ಇದರ ಬಗ್ಗೆ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ JPC ರಚನೆ ಮಾಡಿ ಸಾಧಕ ಬಾಧಕಗಳ ಅಧ್ಯಯನ ಆಗಬೇಕು ಅನ್ನುವಂಥದ್ದನ್ನು ಪ್ರತಿಪಕ್ಷಗಳು ಹೇಳ್ತಿದ್ದಾವೆ. ಇದರ ಬಗ್ಗೆ ವಿಸ್ತೃತವಾದಂತಹ ಚರ್ಚೆಗಳು ನಡೀಬೇಕು ಅಂತೇಳಿ. ಕ್ಷೇತ್ರ ಪುನರ್ವಿಂಗಡಣೆ ಜನಗಣತಿ ಆಗದೆ ಯಾವುದೂ ಕೂಡ ಸಾಧ್ಯ ಇಲ್ಲ. ಯಾಕಂದರೆ ಜನಗಣತಿಯನ್ನು 2021ರಲ್ಲಿ ಮಾಡಬೇಕಾಗಿತ್ತು, ಅದು ಇನ್ನೂ ಕೂಡ ಆಗಿಲ್ಲ. ಹೀಗಾಗಿ ಕ್ಷೇತ್ರ ಪುನರ್ವಿಂಗಡಣೆ ಮತ್ತು ಜನಗಣತಿ ಆಗದೆ ಯಾವುದೂ ಕೂಡ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಜನಮನ್ನಣೆಯನ್ನು ಕಳೆದುಕೊಳ್ತಾ ಇರುವಂತಹ ಭೀತಿಯಿಂದಾಗಿ ಈ ಪ್ರಯತ್ನವನ್ನು ಕೇಂದ್ರ ಸರ್ಕಾರ ಮಾಡ್ತಿದೆ ಅನ್ನುವಂತಹ ಆರೋಪವನ್ನು ಪ್ರತಿಪಕ್ಷಗಳು ಮಾಡ್ತಾ ಇದ್ದಾವೆ. ಈ ಆರೋಪ ಪ್ರತಿಪಕ್ಷಗಳ ಕಡೆಯಿಂದ ಇದೆ. ಹಾಗಾದರೆ ಇದರ ಅನುಕೂಲ ಏನು, ಅನಾನುಕೂಲ ಏನು, ಇದರ ಪರವಾಗಿರುವಂಥವ್ರು ಏನು ಹೇಳ್ತಿದ್ದಾರೆ, ಇದರ ವಿರುದ್ಧವಾಗಿರುವಂಥವ್ರು ಏನು ಹೇಳ್ತಿದ್ದಾರೆ, ಕೇಂದ್ರದ ಸಮರ್ಥನೆ ಏನು, ವಿರೋಧ ಪಕ್ಷಗಳ ವಿರೋಧ ಯಾವ ಕಾರಣಕ್ಕಾಗಿ ಅನ್ನೋದು ನಿಮಗೆ ಹೇಳ್ತೀನಿ. MP MLA ಚುನಾವಣೆಗೆ ಒಟ್ಟಿಗೆ ಮತದಾನದ ವ್ಯವಸ್ಥೆ ಇರುತ್ತೆ. ಒಂದೇ ಚುನಾವಣೆ ನಡೆಯುತ್ತೆ, 2 ಮತ ಹಾಕಬೇಕಾಗತ್ತೆ, ಒಂದೇ ಮತಗಟ್ಟೆಗೆ ಹೋಗಿ 2 ಕಡೆಗಳಲ್ಲಿ ನೀವು ಮತ ಹಾಕಬೇಕಾಗತ್ತೆ ಅನ್ನುವಂಥದ್ದು ಕೇಂದ್ರದ ಸಮರ್ಥನೆ. ಪ್ರತಿಪಕ್ಷಗಳ ವಿರೋಧ, ಅವಧಿಗೂ ಮುಂಚಿತವಾಗಿ ಸರ್ಕಾರ ಬಿದ್ದರೆ ಮುಂದೇನು? ನಮ್ಮಲ್ಲಿ 2.5 ವರ್ಷ 3 ವರ್ಷಕ್ಕೊಂದು ಸರ್ಕಾರ ಉರುಳುವಂಥದ್ದು ಕೂಡ ನಡೀತಾ ಇರುತ್ತೆ ಆಗಾಗ್ಗೆ. ಅಂಥ ಸಂದರ್ಭದಲ್ಲಿ ಮುಂದೇನು? ಇವತ್ತೇನು BJPಯವರು ಕೇಂದ್ರದಲ್ಲಿ ಆಡಳಿತದಲ್ಲಿದ್ದಾರೆ, ನಾಳೆ ಯಾರು ಆಡಳಿತದಲ್ಲಿರ್ತಾರೆ ಗೊತ್ತಿಲ್ಲ. ಅಂತಹ ಸಂದರ್ಭದಲ್ಲೂ ಕೂಡ ಏನು ಅನ್ನುವಂಥದ್ದನ್ನು ಯೋಚನೆ ಮಾಡಬೇಕಾಗತ್ತೆ. ನೀತಿ ಸಂಹಿತೆ ನಿಯಮಗಳು ಭಾರವಾಗೋದಿಲ್ಲ ಅನ್ನುವಂಥದ್ದನ್ನು ಕೇಂದ್ರ ಸರ್ಕಾರ ಹೇಳ್ತಾ ಇದೆ. ಅಂದರೆ ಪ್ರತಿ ಚುನಾವಣೆ ಬಂದಾಗ ಆಯಾ ರಾಜ್ಯಗಳಲ್ಲಿ ನೀತಿ ಸಂಹಿತೆ ಇರುತ್ತೆ, ಇದರಿಂದಾಗಿ ಅಭಿವೃದ್ಧಿಗೆ ಕುಂಠಿತ ಆಗುತ್ತೆ ಅನ್ನುವಂಥದ್ದು ಕೇಂದ್ರ ಸರ್ಕಾರ ಹೇಳ್ತಾ ಇರುತ್ತೆ. ಆದರೆ ರಾಷ್ಟ್ರಪತಿ ಆಳ್ವಿಕೆ ಜಾರಿಯಾದರೆ ಅಭಿವೃದ್ಧಿ ಸಾಧ್ಯನಾ? ಒಂದು ವೇಳೆ ಓಕೆಪ್ಪ ನೀತಿ ಸಂಹಿತೆ ಅಂತ ಹೇಳಿದ್ರೆ ಅದು 1 ತಿಂಗಳು 2 ತಿಂಗಳು ಇರುತ್ತೆ. ಆದರೆ ರಾಷ್ಟ್ರಪತಿ ಆಳ್ವಿಕೆಯನ್ನು ಒಂದು ರಾಜ್ಯದ ಮೇಲೆ ಸರ್ಕಾರ ಉರುಳು ಹೋಯಿತು ಅನ್ನೋ ಕಾರಣಕ್ಕಾಗಿ ಒನ್ ನೇಷನ್ ಒನ್ ಎಲೆಕ್ಷನ್ ಅನ್ನೋ ಕಾರಣಕ್ಕಾಗಿ 2.5 ವರ್ಷಗಳ ಕಾಲ ರಾಷ್ಟ್ರಪತಿ ಆಳ್ವಿಕೆಯನ್ನು ಹೇರಿದರೆ ಆಗ ಜನರ ಸಮಸ್ಯೆಗಳನ್ನು ಕೇಳುವಂಥದ್ದಕ್ಕೆ ಯಾವ ಪ್ರತಿನಿಧಿ ಇರ್ತಾರೆ ಅಲ್ಲಿ? ಯಾರ ಹತ್ರ ಹೋಗಿ ಕೇಳಬೇಕಾಗತ್ತೆ ಅಲ್ಲಿ? ಇಂತಹ ಸಮಸ್ಯೆಗಳು ಇಲ್ಲಿ ಎದುರಾಗ್ತವೆ ಅನ್ನೋದು ಪ್ರತಿಪಕ್ಷಗಳು ಹೇಳ್ತಾ ಇರುವಂಥದ್ದು. ಹಾಗೆಯೇ ಕೇಂದ್ರದ ಸಮರ್ಥನೆಗಳು ಈ ರೀತಿಯಾಗಿ ಸಾಗುತ್ತೆ, ಮತದಾನದ ಪ್ರಮಾಣವೂ ಕೂಡ ಹೆಚ್ಚಾಗುತ್ತೆ ಅಂತೇಳಿ. ಅಂದರೆ ಜನ ಬಹಳ ಆಸಕ್ತಿಯಿಂದ ವಿಧಾನಸಭೆ ಮತ್ತು ಲೋಕಸಭೆಗೆ ಏಕಕಾಲದಲ್ಲಿ ಮತದಾನ ಹಾಕೋದಕ್ಕಾಗಿ ಬರ್ತಾರೆ, ಮತದಾನ ಮಾಡೋಕ್ಕೆ ಬರ್ತಾರೆ. ರಾಜ್ಯಗಳ ಅಧಿಕಾರಕ್ಕೆ ಕೇಂದ್ರ ಕೊಕ್ಕೆ ಹಾಕಿದಂತೆ ಆಗುವುದಿಲ್ವಾ ಅನ್ನುವಂಥದ್ದು ಪ್ರತಿಪಕ್ಷಗಳು ಎತ್ತಿರುವಂತಹ ಪ್ರಶ್ನೆ. ಅಂದರೆ ಇಲ್ಲಿ ಸರ್ಕಾರ ಬಿದ್ದು ಹೋದಾಗ ಕೇಂದ್ರವೇ ಸರ್ಕಾರವನ್ನು ರಾಜ್ಯಗಳಲ್ಲಿ ನಡೆಸ್ತಾ ಹೋದರೆ ಏನಾಗುತ್ತೆ? ಅದು ಒಂದಲ್ಲ ಒಂದು ಸ್ವರೂಪದಲ್ಲಿ ಕೇಂದ್ರದ ಆಡಳಿತವಾಗಿ ಮಾರ್ಪಡುತ್ತೆ ಅಂತ ಹೇಳಿ. ಸಾವಿರಾರು ಕೋಟಿ ಹಣ ಸಮಯ ಉಳಿಯುತ್ತೆ ಅನ್ನೋಂಥದ್ದು ಕೇಂದ್ರ ಸರ್ಕಾರ ಮುಂದಿಡ್ತಿರುವಂತಹ ವಿವರಣೆ. ಆದರೆ 2 ವರ್ಷಕ್ಕೆ ಎಲೆಕ್ಷನ್ ಮಾಡಿದರೆ ಹಣ ಪೋಲಾಗೋದಿಲ್ವಾ? ಅಂದರೆ ಇದರಲ್ಲಿರುವಂಥ ಒಂದು ಪ್ರಾವಿಷನ್ನಲ್ಲಿ ಒಂದು ವೇಳೆ 2 ವರ್ಷ ಬಾಕಿ ಇದೆ ಅಂತ ಹೇಳಿದರೆ ಅಂಥ ಸಮಯದಲ್ಲಿ ಎಲೆಕ್ಷನ್ ನಡೆಸ್ಬೋದು ಅನ್ನೋಂಥ ಒಂದು ರೆಕಮೆಂಡೇಶನ್ ಕೂಡ ಇದೆ. ಹಾಗಾದರೆ ಆವಾಗ ಕೂಡ ಹಣ ವೇಸ್ಟ್ ಆಗೋದಿಲ್ವಾ ಅನ್ನೋಂಥ ಪ್ರಶ್ನೆ ಬರುತ್ತೆ. ದೇಶದ ಅಭಿವೃದ್ಧಿಯ ಗತಿ ಹೆಚ್ಚಿಸೋದಕ್ಕೆ ಇದು ಅನುಕೂಲ, ಅಭಿವೃದ್ಧಿಯ ವೇಗ ಕೊಡೋದಕ್ಕೆ ಇದು ಅನುಕೂಲ ಅಂತೇಳಿ ಕೇಂದ್ರ ಸರ್ಕಾರ ಹೇಳಿದರೆ 1% GDP ಹೆಚ್ಚಳ ಇದರಿಂದಾಗಿ ಆಗೋದಿಲ್ಲ ಅನ್ನೋದನ್ನು ಪ್ರತಿಪಕ್ಷಗಳು ಹೇಳ್ತಾ ಇರೋದು. ಹೀಗೆ ಭಾಳಷ್ಟು ಡಿಬೇಟ್ಸ್ ಈ ವಿಚಾರದಲ್ಲಿ, ಅನುಕೂಲ ಅನಾನುಕೂಲದ ವಿಚಾರದಲ್ಲಿ ಚರ್ಚೆಗಳು ನಡೀತಾ ಇದ್ದಾವೆ. ಮುಂದುವರೆದು
ಇದು ಈಗ ಕರ್ನಾಟಕದ ವಿಚಾರಗಳಿಗೆ ಬಂದಾಗಲೂ ಪ್ರಜಾಪ್ರಭುತ್ವದ ತಳಹದಿಯನ್ನು ಭದ್ರಪಡಿಸೋದಕ್ಕೆ ಇದು ಲಾಭ ಅಂತೇಳಿ ಕೇಂದ್ರ ಹೇಳ್ತಾ ಇದ್ರೆ ಒಕ್ಕೂಟ ವ್ಯವಸ್ಥೆಗೆ ಇದು ಧಕ್ಕೆ ಅನ್ನುವಂಥದ್ದನ್ನು ಪ್ರತಿಪಕ್ಷ ಹೇಳ್ತಾ ಇದೆ. ವಿಶೇಷವಾಗಿ ಇದರಲ್ಲಿ ನಾವು ಕರ್ನಾಟಕದ ವಿಚಾರಕ್ಕೆ ಬಂದರೆ ಸಿದ್ದರಾಮಯ್ಯ ಸರ್ಕಾರ ಏನಾದರೂ 6 ವರ್ಷ ಆಡಳಿತವನ್ನು ನಡೆಸೋದಕ್ಕೆ ಅವಕಾಶ ಸಿಗುತ್ತಾ ಅನ್ನುವಂಥ ಒಂದು ಅಂಶವೂ ಕೂಡ ಬರುತ್ತೆ. ಯಾಕೆಂದರೆ ಈಗಲೇ ಇದೇನಾದರೂ ಅಂಗೀಕಾರ ಆಗಿ ಮುಂದಿನ ಚುನಾವಣೆಗೇ ಇದು ಇಂಪ್ಲಿಮೆಂಟ್ ಆಗುತ್ತೆ. ಅಂದರೆ 2029 ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿನೇ ಒನ್ ನೇಷನ್ ಒನ್ ಎಲೆಕ್ಷನ್ ಆಗುತ್ತೆ ಅಂತ ಹೇಳಿದರೆ ಒಂದು ದೇಶ ಒಂದು ಚುನಾವಣೆ ಕರ್ನಾಟಕದಲ್ಲಿ ಏನಾಗುತ್ತೆ? ಎಲ್ಲ ಓಕೆ ಆದರೆ 2029ಕ್ಕೆ ಒಂದು ದೇಶ ಒಂದು ಚುನಾವಣೆ ನಡೆಯುವಂಥದ್ದಿದೆ. ಮೊದಲ ಬಾರಿಗೆ ಅದು 2029ಕ್ಕೆ ನಡೀಬಹುದು. ಆಗ ಹಾಗೇನಾದರೂ ಆದರೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ಒಂದು ಬಂಪರ್ ಅವಕಾಶ ಸಿಗುತ್ತೆ. ಯಾಕೆಂತ ಹೇಳಿದ್ರೆ ಕಡೆಯ 1 ವರ್ಷದ ಆಳ್ವಿಕೆ ಇರುವಂಥದ್ದು. 6 ತಿಂಗಳ ಮುಂಚೆ ಇದ್ದರೆ ರಾಷ್ಟ್ರಪತಿ ಆಳ್ವಿಕೆ ಆಗುತ್ತೆ. ಆದರೆ 1 ವರ್ಷ ಮುಂಚೆ ಇದ್ದಾಗ ರೆಕಮೆಂಡೇಶನ್ ಪ್ರಕಾರವಾಗಿ ಆ ಸರ್ಕಾರವನ್ನು 1 ವರ್ಷ ಎಕ್ಸ್ಟೆಂಡ್ ಮಾಡಬೇಕಾಗುತ್ತೆ. ಹಾಗೇನಾದರೂ ಆಯಿತು ಅಂದರೆ ರಾಜ್ಯದ ಪ್ರಸಕ್ತ ವಿಧಾನಸಭೆ ಅವಧಿ 1 ವರ್ಷ ವಿಸ್ತರಣೆ ಆಗುತ್ತೆ. ಅಂದರೆ ಈಗಿನ ಕಾಂಗ್ರೆಸ್ ಸರ್ಕಾರ 1 ವರ್ಷ ಹೆಚ್ಚುವರಿಯಾಗಿ ಆಡಳಿತ ನಡೆಸೋದಕ್ಕೆ ಅವಕಾಶ ಸಿಗುತ್ತೆ ಅಂತ ಹೇಳಿ 2028ರ ಮೇ ತಿಂಗಳಿನ ಬದಲು 2029ರ ಏಪ್ರಿಲ್ವರೆಗೂ ಕೂಡ ಈ ಸರ್ಕಾರ ವಿಸ್ತರಣೆ ಆಗೋದಕ್ಕೂ ಕೂಡ ಅವಕಾಶ ದೊರಕಿಬಿಡುತ್ತೆ. ಹೀಗೆ ಒನ್ ನೇಷನ್ ಒನ್ ಎಲೆಕ್ಷನ್ನ ವಿಚಾರದಲ್ಲಿ ಸಾಕಷ್ಟು ಚರ್ಚೆಗಳು ಇದ್ದೇ ಇದ್ದಾವೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಇದು ಅಂಗೀಕಾರ ಆಗುತ್ತಾ ಅನ್ನುವಂಥ ಪ್ರಶ್ನೆಯನ್ನು ಕೂಡ ನಾವು ನೋಡಬೇಕು. ಈ ಮಸೂದೆಯನ್ನು ತರಬಹುದು, ಮಸೂದೆಯನ್ನು ತಂದ ತಕ್ಷಣ ಅದು ಅಂಗೀಕಾರ ಆಗುವಂಥ ಸ್ಥಿತಿಯಲ್ಲಿ ಸದ್ಯಕ್ಕೆ ಇಲ್ಲ. ಯಾಕೆಂತ ಹೇಳಿದರೆ ಇದಕ್ಕೆ 2/3 ಮೆಜಾರಿಟಿ ಬೇಕು. ಈ ತಿದ್ದುಪಡಿಯನ್ನು ತರಬೇಕು ಅಂದರೆ 2/3 ಮೆಜಾರಿಟಿ ಬೇಕು. ಲೋಕಸಭೆಯ ಒಟ್ಟು 543 ಸದಸ್ಯ ಬಲದಲ್ಲಿ 2/3 ಮೆಜಾರಿಟಿ ಅನ್ವಯ 364 ವೋಟ್ಗಳು ಅಗತ್ಯ ಇದೆ ಇದರ ಪರವಾಗಿ. NDA BJಪಿಯವರು ಹೇಳ್ತಿದ್ದಂಗೆ 400 ಪಾರ್ ಆಗಿರ್ತಿದ್ದು ಇದನ್ನು ಮಾಡಬಹುದಾಗಿತ್ತು. ಆದರೆ NDA ಇವತ್ತು ಹೊಂದಿರುವಂಥದ್ದು 293 ಸ್ಥಾನಗಳನ್ನು ಮಾತ್ರ. ಇಂಡಿಯಾ ಬ್ಲಾಕ್ನವರ ಬಳಿಯಲ್ಲಿ 249 ಸೀಟ್ಗಳಿದ್ದಾವೆ. ಹೀಗಾಗಿ NDAಗೆ ಅಗತ್ಯ ಬೇಕಾಗಿರುವಂಥದ್ದು 71 ವೋಟ್ಗಳು ಅವ್ರಿಗೆ ಇನ್ನೂ ಕೂಡ ಬೇಕಾಗತ್ತೆ. ಇದನ್ನು ಅಂಗೀಕಾರ ಆಗಬೇಕು 2/3 ಮೆಜಾರಿಟಿಯಲ್ಲಿ ಅಂತೇಳಿ. ಆದರೆ ಇನ್ನು ರಾಜ್ಯಸಭೆ ವಿಚಾರಕ್ಕೆ ಬಂದರೆ ರಾಜ್ಯಸಭೆಯಲ್ಲೂ ಕೂಡ ಉಭಯ ಸದನಗಳಲ್ಲೂ ಕೂಡ 2/3 ಮೆಜಾರಿಟಿ ಬೇಕು. ಅಲ್ಲಿ ರಾಜ್ಯಸಭೆಯಲ್ಲಿ 245 ಸೀಟುಗಳಿದ್ದಾವೆ. 2/3 ಮೆಜಾರಿಟಿ ಅನ್ವಯ 164 ವೋಟ್ಗಳ ಅಗತ್ಯ ಇದೆ. ಅಲ್ಲಿ NDA ಬಳಿಯಲ್ಲಿ 121 ಸ್ಥಾನಗಳಿದ್ದಾವೆ. ಇಂಡಿಯಾ ಬ್ಲಾಕ್ನವರ ಬಳಿಯಲ್ಲಿ 112 ಸೀಟುಗಳಿದ್ದಾವೆ. NDAಗೆ 43 ಸೀಟುಗಳ ಅಗತ್ಯತೆ ಬೀಳುತ್ತೆ. ಹೀಗೆ ಇದು ಅಂಗೀಕಾರ ಆಗುವಂಥದ್ದು ಕೂಡ ಅಷ್ಟು ಸುಲಭ ಇಲ್ಲ. ಹೀಗಾಗಿನೇ ಇದು ಬಹುತೇಕ ಮಂಡನೆ ಆದ ನಂತರ JPCಗೆ ಹೋಗ್ಬೋದು. ಅದಕ್ಕೆ ಆಡಳಿತ ಪಕ್ಷವು ಕೂಡ ಒಪ್ಕೊಳ್ಬೋದು. ಅದರ ಮೂಲಕವಾಗಿ ಇದಕ್ಕೊಂದು ಚಾಲನೆ ಸಿಕ್ಕಂತಾಗುತ್ತೆ. JPCಯಲ್ಲಿ ಅಧ್ಯಯನ ಆದ ನಂತರ ಮುಂದೆ ಬಂದಾಗ ಅಗತ್ಯ ತಿದ್ದುಪಡಿ ಇವುಗಳ ಪ್ರಕಾರವಾಗಿ ಇದನ್ನು ಅಂಗೀಕಾರ ಮಾಡೋದಕ್ಕೆ ಆಗುತ್ತಾ ಅನ್ನೋದನ್ನು ನೋಡಬೇಕಾಗಿದೆ. ಇದು ಇವತ್ತಿನ ಪಂಚಾಯಿತಿ. ನಮಸ್ಕಾರ.